ನಾವು ಹಿಂದೂ ದೇವತೆಗಳನ್ನು ಅಪಮಾನ ಮಾಡಿಬಿಟ್ರೆ ದೊಡ್ಡವರಾಗ್ಬಿಡ್ತೀವಿ ಅಂತ ಹೇಳಿಬಿಟ್ಟು ನೀವು ಹಿಂದೂಗಳನ್ನು ದೇವಿ ದೇವತೆಗಳನ್ನು ಅಪಮಾನ ಮಾಡ್ತಾ ಇರುವಂಥದ್ದು ಅದು ನಾವು ಸಹಿಸುವುದಿಲ್ಲ. ಅದಕ್ಕೋಸ್ಕರವಾಗಿ ನೀವು ನಿಮ್ಮ ಪೂರ್ವಜರಿಗೆ ಸಮಾಧಾನ ಹೇಳಬೇಕಾಗುತ್ತದೆ. ಇಲ್ಲಿ 100 ವರ್ಷ ಬದುಕಿ ಬಿಟ್ಟಿದ ಮೇಲೆ ನೀವು ಮುಖ್ಯಮಂತ್ರಿ ಆಗಿ ಒಂದು 5 ವರ್ಷ 10 ವರ್ಷ ಇರ್ತೀರಿ, ಆಮೇಲೆ ಶರೀರ ಬಿಟ್ಟ ಮೇಲೆ ಅಲ್ಲಿಗೆ ಸಮಾಧಾನ ಹೇಳಬೇಕಲ್ವಾ? ಅಲ್ಲಿ ನರಕದಂತೆ ನಿಮ್ಮನ್ನು ಯಾರು ಪಾರು ಮಾಡೋದಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಹಿಂದೂವಾಗಿ ಹುಟ್ಟಿದ ಮೇಲೆ ಆ ಓಟಿಗೋಸ್ಕರವಾಗಿ ಪದವಿಗೋಸ್ಕರವಾಗಿ ಧರ್ಮವನ್ನು ಬಿಡೋದು ಬೇಡ. ಆ ಸಂಸ್ಕಾರವನ್ನು ನಮ್ಮ ಸಿದ್ದರಾಮಯ್ಯ ಬೆಳೆಸ್ಕೋಬೇಕು. ಈಗ ರಾಘವೇಂದ್ರ ಅಂತ ಈಗ ಹೋಗಿದ್ದಾರೆ ಅಂತಂದ್ರೆ ಯಾಕೆ ಹೋಗಿದ್ದಾರೆ? ಏನೋ ಸ್ವಲ್ಪ ಓಟ್ಗಳಿಗೋಸ್ಕರವಾಗಿ ಅಂತ. ಈಗ ಮಸೀದಿಗೆ ಹೋಗ್ತಾರೆ, ಟೋಪಿ ಇಟ್ಕೊಂಡು ಬಿಡ್ತಾರೆ ಅಲ್ವಾ? ಯಾಕೆ? ಬರೀ ಓಟ್ಗಳಿಗೋಸ್ಕರವಾಗಿ. ಇದೆಲ್ಲ ಟ್ರಿಕ್ಸ್, ಸ್ಟೇಜ್ ಡ್ರಾಮಾ. ಈಗ ಪಂಪಕ್ಷೇತ್ರ ಬರ್ತಾ ಇದ್ದಾರೆ, ಪಂಪಕ್ಷೇತ್ರ ಬಂದ ಮೇಲೆ ಎಲ್ಲವೂ ಬರ್ತಾರೆ, ಎಲ್ಲವೂ ಹೋಗ್ತಾರೆ. ಇದೆಲ್ಲ ಓಟುಗೋಸ್ಕರವಾಗಿ ಬಿಟ್ಟು ಯಾವುದು ಮನಸ್ಸಿನಿಂದ ಅವರಿಗೆ ನಮ್ಮ ಸನಾತನ ಧರ್ಮ ಮೇಲೆ, ಹಿಂದೂ ಮೇಲೆ ಭಕ್ತಿ ಶ್ರದ್ಧೆಗಳು ಇಲ್ಲ. ಇದ್ದಿದ್ದರೆ ಇಂಥ ಕೆಲಸಗಳು ಮಾಡ್ತಾ ಇರಲಿಲ್ಲ. ಈ ಹಿಂದೆ ಕೂಡ ಕೇಸರಿ ಶಾಲು ತಲೆ ಮೇಲೆ ಹಾಕೊಂಡಾಗ ಅದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. ತಾವೊಂದು ಹೇಳಿಕೆ ಕೊಟ್ಟಿದ್ದು. ಈಗ ಅದಕ್ಕೆ ಹೇಳ್ತಾ ಇಲ್ವಾ, ಹಿಂದೂ ಧರ್ಮವನ್ನು ನೋಡಿದ್ರೆ, ಕೇಸರಿಯನ್ನು ನೋಡಿದ್ರೆ, ನಮ್ಮ ದೇವತೆಗಳನ್ನು ನೋಡಿದ್ರೆ ಭಯ. ಯಾರಿಗೆ ಭಯ ಆಗತ್ತದೆ? ಮುಸಲ್ಮಾನರಿಗೆ ಭಯ ಆಗುತ್ತದೆ. ಮುಸಲ್ಮಾನರಂತ ಸಂಸ್ಕಾರ ಇರುವಂತವ್ರಿಗೆ ಭಯ ಆಗತ್ತದೆ. ಇದೇ ರೀತಿಯಾಗಿ ಸಿದ್ದರಾಮಯ್ಯಗೆ ಭಯ ಆಗ್ತಾ ಇದೆ ಅಂತಂದ್ರೆ ಎರಡೇ ಕಾರಣ. ಏನು ಅಂತಂದ್ರೆ ಓಟ್ ಹೋಗುತ್ತವೆ, ಮುಸಲ್ಮಾನರು ಓಟ್ ಹೋಗುತ್ತವೆ. ಅವರನ್ನೇ ಸಂತುಷ್ಟಿಪಡಿಸುವುದಕ್ಕೋಸ್ಕರವಾಗಿ ಹಿಂದೂ ದೇವತೆಗಳನ್ನು ತಿರಸ್ಕಾರ ಮಾಡಿದ್ರೆ ಅವ್ರ ಓಟ್ಗಳು ಜಾಸ್ತಿ ಸಿಗುತ್ತವೆ ಅಂತ ನಮ್ಮ ಹಿಂದೂ ಧರ್ಮವನ್ನು ಕೆಳಗಡೆಗೆ ತೋರಿಸಿ ಅಪಮಾನ ಮಾಡುವಂತ ಸಿದ್ದರಾಮಯ್ಯ. ಕೇವಲ ಸಿದ್ದರಾಮಯ್ಯ ಎಲ್ಲ ಟೀಮದಿರುವಂತಹ ಜನಗಳು ಇದೇ ರೀತಿಯಾಗಿ ಮಾಡ್ತಾ ಇರುವಂತದ್ದು ಕೃತ್ಯಗಳು ಮಾಡ್ತಾ ಇದ್ರು. ಕೊನೆಗೆ ಏನಾಯ್ತು? ರಾಕ್ಷಸರದು ನರಕಕ್ಕೆ ಹೋಗಿದಿರಲ್ವಾ, ಮರಣ ಹೀನಾಯವಾದಂತಹ ಮರಣ ಹೊಂದಿದಿರಲ್ವಾ. ಅದೇ ರೀತಿಯಾಗಿ ನಾನು ಮಾಂಸ ತಿಂತೀನಿ, ನಾವು ಧರ್ಮಸ್ಥಳಕ್ಕೆ ಹೋಗ್ತೀನಿ, ಎಲ್ಲವೂ ಹೋಗ್ತೀನಿ ಅಂತಂದ್ರೆ ಪಾಪ ಮಾಡ್ತೀನಿ ಅಂತಂದ್ರೆ ನಾವು ಯಾಕೆ ಹೇಳೋದು? ಬುದ್ಧಿವಾದ ಹೇಳ್ತೀನಿ, ಮುಖ್ಯಮಂತ್ರಿವಾಗಿ ಇದೆಯಾ ಅಂತ. ನೀವು ಮುಖ್ಯಮಂತ್ರಿವಾಗಿ ಇದೆಯಾ, ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಸ್ವರ್ಗಕ್ಕೆ ಹೋಗ್ಬೋದು. ನಾನೆಲ್ಲ ತಪ್ಪು ಕೆಲಸ ಮಾಡ್ತೀವಿ ಅಂತಂದ್ರೆ ನಾನು ಬದಲಾಯಿಸುವುದಿಲ್ಲ ನನ್ನ ಮನಸ್ಸು ಅಂತಂದ್ರೆ ನಾವು ಯಾರು? ಹೋಗಿ ನರಕಕ್ಕೆ ಹೋಗ್ತೀವಿ ಅಂತಂದ್ರೆ ನಾವು ಯಾಕೆ ಬಿಡೋದು? ಅದಕ್ಕೋಸ್ಕರವಾಗಿ ನಿಜವಾಗಿ ರಾಜ ಅಂತ ಅಂದ್ರೆ ಧರ್ಮಾತ್ಮನಾಗಿರ್ಬೇಕು. ಈಗ ನಮ್ಮ ಮೋಡಿ ನೋಡಿ ಎಷ್ಟು ಮಂದಿರಗಳಿಗೆ ಹೋಗ್ತಾ ಇಲ್ಲ, ಎಷ್ಟು ಮಂದಿರಗಳನ್ನು ಜೀರ್ಣೋದ್ಧಾರ ಮಾಡ್ತಾ ಇಲ್ಲ. ಇದೇ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹಿಂದೂ ವಿರೋಧಿಗ ಕಾರ್ಯಗಳನ್ನು ಬಹಳಷ್ಟು ಮಾಡ್ತಾ ಇದ್ದಾನೆ. ಅಂಥದ್ದು ಮಾಡಬಾರದು. ಯಾಕಂದ್ರೆ ಅವರ ಪೂರ್ವಜರು ಸಹ ನರಕಕ್ಕೆ ಹೋಗ್ತಾರೆ. ಸಿದ್ದರಾಮಯ್ಯ ಎಲ್ಲ, ಸಿದ್ದರಾಮಯ್ಯ ಪೂರ್ವಜರು ಸಹ ಇದನ್ನು ಸಹಿಸುವುದಿಲ್ಲ. ಸಂಪೂರ್ಣ ಭಾರತ ದೇಶದಲ್ಲಿ ಮುಸಲ್ಮಾನಿಗೆ ಗೊತ್ತು ಇದು ಬೇಕಂತ ಸಿದ್ದರಾಮಯ್ಯ ತೋರಿಸೋದಕ್ಕೆ ಮಾಡ್ತಾ ಇದೆ ಅಂತ ಮುಸಲ್ಮಾನಿಗೆ ಗೊತ್ತು. ಇದೆಲ್ಲ ಸಿದ್ದರಾಮಯ್ಯ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ಅವರು ಏನೋ ಮುಖ್ಯಮಂತ್ರಿ ಪದದಲ್ಲಿ ಇರಬೇಕು ಅಂತ ಮಾಡ್ತಾ ಇರೋದು ನಾಟಕ ಬಿಟ್ಟು ನಿಜವಾಗಲೂ ಯಾವುದೂ ಇಲ್ಲ. ಮುಸಲ್ಮಾನರಿಗೆ ಸಂತುಷ್ಟಿಗೊಳಿಸೋದಕ್ಕೆ ಅವರ ಓಟ್ಗಳನ್ನು ಹಾಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಬಹಳ ದೊಡ್ಡ ಅಪರಾಧ. ದೈವ ವಿಷಯದಲ್ಲಿ, ಸಾಧು ಸಂತರ ವಿಷಯದಲ್ಲಿ ಈ ರೀತಿಯಾಗಿ ಅಪಮಾನವನ್ನು ಮಾಡಿದರೆ ಅದು ನಾವು ಸಹಿಸುವುದಿಲ್ಲ. ಉದಾಹರಣೆಗಾಗಿ ಏನಾದರೂ ಡೂಪ್ಲಿಕೇಟ್ ಗುರುಗಳು, ಡೂಪ್ಲಿಕೇಟ್ ದೇವರು ಇಂಥದ್ದು ಏನಾದ್ರೂ ಇದ್ರೆ ರಿಜೆಕ್ಟ್ ಮಾಡಿ, ಅದ್ರ ತೊಂದರೆ ಏನಿಲ್ಲ. ಯಾಕಂದ್ರೆ ಇತ್ತೀಚಿನ ಕಾಲದಲ್ಲಿ ಎಲ್ಲ ಸಾಧು ಸಂತರದಲ್ಲಿ ನಕಲಿ ಫರ್ಜಿಗಳು, ದೇವರದಲ್ಲಿ ನಕಲಿ ಫರ್ಜಿಗಳು ಇಂಥ ಬರ್ತಾ ಇದ್ದಾರೆ. ಅದನ್ನು ರಿಜೆಕ್ಟ್ ಮಾಡಿ, ತೊಂದರೆ ಏನಿಲ್ಲ. ಆದ್ರೆ ಸನಾತನ ಧರ್ಮದಲ್ಲಿ ವೇದಗಳು, ರಾಮಾಯಣ, ಮಹಾಭಾರತ, ಉಪನಿಷತ್ತುಗಳು, ನಮ್ಮ ದೇವಸ್ಥಾನಗಳು ಇದೇ ಆಯಿತು. ನಮ್ಮ ಅಂಜನಾದ್ರಿ ಕೊಪ್ಪಳದಲ್ಲಿ ಲೈಟ್ ಕಂಬಗಳ ಮೇಲೆ ಹನುಮಂತನ ಗದ ಈ ರೀತಿಯ ಧಾರ್ಮಿಕ ಚಿಹ್ನೆಗಳಾಗಿದ ಮೇಲೆ ಆಪತ್ತಾಗಿಬಿಟ್ಟಿದ್ದಾರೆ. ಯಾರು? ಹಿಂದೂಗಳಲ್ಲ, ಮುಸಲ್ಮಾನರು. ಅಂತಹ ಕೆಲಸ ಮುಸಲ್ಮಾನರು ಎಲ್ಲರೂ ಸಂತುಷ್ಟ ಮಾಡುವುದಕ್ಕೆ ಸಿದ್ದರಾಮಯ್ಯ ಮಾಡ್ತಾ ಇರುವಂತ ಹಿಂದೂ ದೇವತೆಗಳಿಗೆ, ಗುರುಗಳಿಗೆ, ಸಾಧು ಸನ್ಯಾಸರಿಗೆ ಮಾಡ್ತಾ ಇರುವಂತ ಅಪಮಾನ. ಸಿದ್ದರಾಮಯ್ಯನವರೇ ಮತ್ತೆ ಹೇಳ್ತಾ ಇದ್ವಿ, ನೀವು ಇಲ್ಲಿ ಏನಾದ್ರೂ ಓಟ್ಗಳಿಂದ ನೀವು 5 ವರ್ಷ ಮುಖ್ಯಮಂತ್ರಿಯಾಗಿರ್ಬೋದು, ಆದ್ರೆ ಮೇಲಕ್ಕೆ ಒಂದ್ಸಾರಿ ಶರೀರ ಬಿಟ್ಟಿದ ಮೇಲೆ ನರಕದಲ್ಲಿ ಯಾವ ರೀತಿಯಾಗಿ ಕಠಿಣ ಶಿಕ್ಷೆಗಳಿರ್ತಾವೋ ಗರುಡ ಪುರಾಣ ಓದಿ ಚೆನ್ನಾಗಿ ಗೊತ್ತಾಗತ್ತದ ನಮಗೆ. ಅಧಿಕಾರವೇ ಅಲ್ಲ, ಅವರ ಸಂಪೂರ್ಣ ಅವರ ಕುಟುಂಬ ಏನಿದೆ, ಕುಟುಂಬದ ಮೇಲೆ ಇರುತ್ತದೆ. ಅದಕ್ಕೋಸ್ಕರವಾಗಿ ದೇವಿ ದೇವತೆಗಳ ಜೊತೆ ಯಾವಾಗಲೂ ನಾವು ಅಪಹಾಸ್ಯ ಮಾಡಬಾರದು. ಕೃಷ್ಣ ಪರಮಾತ್ಮ ಇದಾನಲ್ವಾ, ಕೃಷ್ಣ ಪರಮಾತ್ಮದ ಮೊಮ್ಮಕ್ಕಳು ದ್ವಾರಕಾದಲ್ಲಿ ಋಷಿಮುನಿಗಳ ಜೊತೆ ಈ ರೀತಿಯಾಗಿ ಮಾಡಿದ ಮೇಲೆ ಏನಾಯಿತು? ವಂಶ ಪರಂಪರವೇ ನಾಶನವಾಯಿತು. ಅದೇ ರೀತಿಯಾಗಿ ಸಿದ್ದರಾಮಯ್ಯನೇ ಅಲ್ಲ, ಯಾರಾದರೂ ಸಹ ದೇವಿ ದೇವತೆಗಳ ಜೊತೆ, ಸಾಧು ಸಂತರ ಜೊತೆ ಈ ರೀತಿಯಾಗಿ ಅಧಾರ್ಮಿಕವಾದಂತಹ ಅನ್ಯಾಯದಿಂದ, ಅಶ್ರದ್ಧೆಯಿಂದ ಮಾಡುವಂತಹ ಇದರದಲ್ಲಿ ಅವರು ಬಹಳಷ್ಟು ಕಷ್ಟಗಳು ಅನುಭವಿಸುತ್ತಾರೆ. ಇವುಕೊಳ್ಳುತ್ತಾ ಹೇಗೆ ಅಂತ ಈಗ ನಾವು ಭವಿಷ್ಯವನ್ನು ಹೇಳುವಂತಹ ಈ ಜ್ಯೋತಿಷ್ಕರಲ್ಲ. ಧರ್ಮ ಏನು, ಅಧರ್ಮ ಏನು, ಶಾಸ್ತ್ರ ಏನು, ವೇದ ಏನು, ಒಳ್ಳೆ ಕೆಲಸ ಏನು, ಕೆಟ್ಟ ಕೆಲಸ ಏನು, ಇದು ಹೇಳುವಂಥವ್ರು ನಾವು.
ಯಾಕಂತಂದ್ರೆ ಮುಖ್ಯವಾಗಿ ಒಂದು ಸಾಧು ಸಂತರಾಗಿ ನಾವು ಮಾಡಬೇಕಾದಂಥದ್ದು ಸನಾತನ ಧರ್ಮವನ್ನು ಹೆಂಗೆ ನಾವು ಪಾಲಿಸಬೇಕು, ಹೆಂಗೆ ಧರ್ಮ ಮಾರ್ಗದಲ್ಲಿ ಹೋಗಬೇಕು, ಅದು ನಾವು ಹೇಳಬೇಕು ಬಿಟ್ಟು ಅವರು ಮುಖ್ಯಮಂತ್ರಿ ಸೀಟು ಆಯಿತು ಇನ್ನೊಂದು ಏನೋ ಮುಸಲ್ಮಾನರುಗಳಿಗೆ 40% ರಿಸರ್ವೇಷನ್ ಕೊಟ್ಬಿಟ್ಟು ಶಾದಿ ಭಾಗ್ಯ ಕೊಟ್ಬಿಟ್ಟು ಅವರೆಲ್ಲ ಕೊಟ್ಬಿಟ್ಟು ಎಲ್ಲ ಸ್ಯಾಟಿಸ್ಫೈ ಮಾಡಿ 5 ವರ್ಷ ಇದ್ದಾರೆ. ಏನಾಯ್ತು ಆಮೇಲೆ? ಒಂದು ದಿವಸ ಒಂದು ಶರೀರ ಬಿಡಬೇಕಲ್ವ, ಒಂದು ದಿವಸ ಒಂದು ನರಕಾದ ಸ್ವರ್ಗಕ್ಕೆ ಹೋಗ್ಬೇಕಲ್ವ. ಆವಾಗ ಹೋಗಿದ ಮೇಲೆ ಯಾರೂ ರಕ್ಷಣೆ ಮಾಡುವುದಿಲ್ಲ. 100 ವರ್ಷದ ಜೀವನ ಅಲ್ಲ, ಇದು ನಮ್ಮ ಹಿರಿಯರು ಪಾಲಿಸ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಹೇಳ್ತಾ ಇರುವಂಥದ್ದು ಒಂದು ಧಾರ್ಮಿಕ ಆಚಾರ್ಯರಾಗಿ, ಧಾರ್ಮಿಕ ಸನ್ಯಾಸಿಗಳಾಗಿ ನಾವು ಹೇಳುವಂಥದ್ದು ಧರ್ಮ ಯಾವುದು, ಅಧರ್ಮ ಯಾವುದು. ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮಾಡ್ತಾ ಇರುವಂಥದ್ದು ಅಧರ್ಮ ಕಾರ್ಯ ಯಾವುದು, ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ನಾವು.